ಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುಧನ್ವ ಅವರೇ, ಈಗ ನೀವು ಹೈಕೋರ್ಟ್ ವಕೀಲರಿದ್ದೀರಿ. ಇಫ್ ಐ ಆಮ್ ನಾಟ್ ರಾಂಗ್ A3 ಪವನ್ ಪರ ವಕೀಲರು ತಾವು ಅಂತ ನಾನು ಭಾವಿಸಿದ್ದೀನಿ. ಇರಲಿ, ಅದೊಂದು ಕಡೆ ಇರಲಿ. ಇದು ರಾಜ್ಯ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಇಂಥ ಕೇಸ್ಗಳ ಸಂದರ್ಭದಲ್ಲಿ ಏಜ್ ಆಗಿದೆ, ಅವ್ರನ್ನ ತಿಳಿದಿರ್ತಕ್ಕಂತಹ ಲರ್ನ್ಡ್ ಫ್ರೆಂಡ್ಸು ಅಥವಾ ಲರ್ನ್ಡ್ ಅಡ್ವೊಕೇಟ್ಸು ಅವ್ರೇನು ಮಾಡಬಹುದು? ನೀನೇ ಮಾಡಿದ್ಯಮ್ಮ ಕಾಲು, ನೀನೇ ಮಾಡಿದ್ಯಮ್ಮ, ನಿಂಗೆ ಚೆನ್ನಾಗಿ ಗೊತ್ತಿತ್ತಮ್ಮ, ನನಗೆ ಗೊತ್ತಿಲ್ಲ, ನಾನು ಮಾಡಿಲ್ಲ, ಆಮೇಲೆ ಒಂದಿನ ಮಾಡಿದ್ದೀನಿ. ಈ ಥರ ಕನ್ಫ್ಯೂಸ್ ಮಾಡಿ ಪ್ರಶ್ನಾವಳಿ ಆ ಥರ ಇದ್ದಿರಬಹುದು, ಕ್ವೆಶ್ಚನರ್ ಆ ಥರ ಇದ್ದಿರಬಹುದು. ಒಂದು ಆ ಕಡೆ ಈ ಕಡೆ ಆಯಿತು, ನಾನು ಮಾಡಿದ್ನಪ್ಪ ಸರಿಯಾಗಿ ನೆನಪಿಲ್ಲ, ಒಟ್ಟು ನಾನು ಅವನು ಮಾತಾಡಿದ್ದೀವಿ ಅಂತ ಬಂದುಬಿಟ್ಟಾಗ ಡಿಫೆನ್ಸ್ ದೃಷ್ಟಿಯಿಂದ ದೊಡ್ಡ ಮಿಸ್ಟೇಕ್ ಅಂತನಾ ಅದು? ಪ್ರಾಸಿಕ್ಯೂಷನ್ಗೆ ದೊಡ್ಡ ಮಿಸ್ಟೇಕ್ ಆಗಿದೆ ಇಲ್ಲಿ ಅಂತ ತಾವು ಭಾವಿಸ್ತೀರಾ ಅದನ್ನ ಅಂತ? ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ನಾನು ಅಲ್ಲೇ ಇದ್ದವನು, ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ನಡೀತಾ ಇತ್ತು. ಓಕೆ, ಯಾರು ಬೇರೆಯವ್ರಿಗೆ ಕೇಸ್ ಸಂಬಂಧ ಇದ್ದವ್ರಿಗೆ ಅಲ್ಲಿ ಅವಕಾಶ ಆಗ್ಲಿಲ್ಲ. ಆ ರೀತಿ ಯಾವ್ದು ಕನ್ಫ್ಯೂಸ್ ಮಾಡಿಲ್ಲ. ಬಹಳ ಅವ್ರನ್ನ ಗೌರವವಾಗಿ ನಡೆಸ್ಕೊಂಡಿದ್ದೀರಿ. ಯಾರು ನಾವು ಡಿಫೆನ್ಸ್ ಕೌನ್ಸಿಲ್ ಅವರು. ಇನ್ನೊಂದು ಇದ್ರಲ್ಲಿ ಏನಾಗಿದೆ ಅಂದ್ರೆ, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತಪ್ಪು ಮಾಡಿ ಅದನ್ನ ಪಾಪ ಇವ್ರ ಕಡೆಯಿಂದ ಆ ತಪ್ಪುಗಳನ್ನ ಇವಾಗ ತ್ಯಾಪೆ ಹಾಕಕ್ಕೆ ನೋಡ್ತಾ ಇದ್ದಾರೆ. ಅದು ನಡೀತಾ ಇರೋದು. ನಮ್ ತಕರಾರು ಇರೋದು ಅದು. ಅದೇನ್ ಸತ್ಯ ನಡೆದಿದೆಯೋ ಇದ್ ಮಾಡಿ ಅಂತೀವಿ. ಇವಾಗ ಎಕ್ಸಾಂಪಲ್ ನೋಡಿ, ಅವ್ರದ್ದು ಯಾವ್ದೋ ಅವ್ರ ತಂದೆದು ಇನ್ಕ್ವೆಸ್ಟ್ ಅಲ್ಲಿ ಅವ್ರದ್ದು ಹೇಳಿಕೆ ತಗೊಂಡಿದ್ದಾರೆ 11/6/2024 ಅಂದ್ರೆ ಘಟನೆ ಆಗಿ 2 ದಿನಕ್ಕೆ. ಅವರು ಅದ್ರಲ್ಲಿ ಹೇಳ್ತಾರೆ, ಬೆಳಿಗ್ಗೆ ಮನೆ ಬಿಡ್ತಾ ಒಂದು ಪಿಂಕ್ ಕಲರ್ ಬಟ್ಟೆ ಹಾಕೊಂಡಿದ್ರು ಅಂತ. ಮನೆ ಬಿಡ್ತಾ ಇಲ್ಲಿ ರಿಕವರ್ ಮಾಡಿರೋದು ವೈಟ್ ಕಲರ್ ಶರ್ಟ್. ಇವಾಗ ಅದನ್ನ ಪ್ರಶ್ನೆ ಮಾಡ್ಲೇಬೇಕಲ್ವಾ ನಾವು? ನೀವ್ ಅಲ್ಲಿ ಪಿಂಕ್ ಅಂತ ಹೇಳ್ತೀರಾ, ಇಲ್ಲಿ ವೈಟ್ ಇದೆ, ಯಾವ್ದು ಸತ್ಯ ಕೇಳ್ಬೇಕಲ್ಲ. ಇವಾಗ ಏನು ಪೊಲೀಸ್ ಅವ್ರು ಹಾಕಿರೋ ಚಾರ್ಜ್ ಶೀಟೇ ಗಾಸ್ಪೆಲ್ ಟ್ರೂತ್ ಅಲ್ಲ ಅದು. ಅದು ಸತ್ಯನೋ ಸುಳ್ಳೋ, ಅದು ವೆರಾಸಿಟಿ ಏನು? ನಾನು ಪ್ರಶ್ನೆ ಕೇಳ್ಬಿಡ್ತೀನಿ ಸುಧನ್ವ ಅವರೇ, ಸ್ಟ್ರೈಟ್ ಅವೇ. ಯಾಕೆಂದ್ರೆ ಇದು ನಾನು ಬೇರೆ ಕಡೆ ಈ ಪ್ರಶ್ನೆ ಬಂತು ನನಗೆ. ಆಲ್ ಆಫ್ ಅ ಸಡನ್ ಯಾವುದಾದ್ರೂ ವ್ಯಕ್ತಿಗೆ, ಈಗ ಇಲ್ಲಿ ನಾಗರಾಜ್ ಅವರು ಇದ್ದಾರೆ, ನೀವು ಇದ್ದೀರಿ, ನೀವು ಲಾಸ್ಟ್ ಹೋದ ಮಂಗಳವಾರ ಮಧ್ಯಾಹ್ನ ಏನು ಊಟ ಮಾಡಿದ್ರಿ ಅಂತ ಕರೆಕ್ಟಾಗಿ ಕೇಳಿಬಿಟ್ರೆ ನಾವು 3 ಕನ್ಫ್ಯೂಷನ್ ಒಳಗಾಗ್ಬಿಡ್ತೀವಿ. ಇಲ್ಲೇನಾಗಿದೆ, 8ನೇ ತಾರೀಕು ಈತ ನಾಪತ್ತೆ, 14ನೇ ತಾರೀಕು ಸ್ಟೇಟ್ಮೆಂಟ್ ಪಿಂಕ್ ಬಿಳಿನ ಕನ್ಫ್ಯೂಸ್ ಆಗಬಹುದಲ್ವೇ ಅಂತ ಇನ್ ಜನರಲ್ ಕೇಳ್ತಾ ಇದ್ದೀನಿ, ಕೇಸ್ಗೆ ಅಂತ ಕೇಳ್ತಿಲ್ಲ ನಾನು. ಆಯ್ತು ಸರ್, ಇವಾಗ ಬಿಳಿದು ಅದು ನೆನ್ಪು ಇದಿರ್ಲಿ, ನಾವು ಅದ್ರ ಬಗ್ಗೆ ಇದ್ ಮಾಡ್ತಾ ಇಲ್ಲ. ಪೊಲೀಸ್ ಅವರು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೀರಾ? ಏನೋ ಒಂದು ಚಾರ್ಜ್ ಶೀಟ್ ಹಾಕಿ ಪೇಪರ್ಸ್ ಟೈಗರ್ಸ್ ತರ ಇಲ್ಲಿ ಮೀಡಿಯಾದ ಮುಂದೆ ಹಂಗ ಹಾಕಿದಿರಿ, ಈ ಸೆಲೆಬ್ರಿಟಿನ ಅರೆಸ್ಟ್ ಮಾಡಿದ್ರಿ ಅನ್ನೋದಲ್ಲ. ಅದನ್ನ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ಮಾಡ್ಬೇಕಿತ್ತು. ಇವ್ರು ಸಾರ್ ಹೇಳ್ದಂಗೆ ಇವೆಲ್ಲ ಡಿಜಿಟಲ್ ಎವಿಡೆನ್ಸ್ ಇದೆ. ಡಿಜಿಟಲ್ ಎವಿಡೆನ್ಸ್ ಒಂದ್ ಕೊಡೋದು, ಓರೆಲ್ ಇದ್ ಕೊಡೋದೊಂದು. ಆಕ್ಚುಲಿ ಅವ್ರು ಸತ್ಯ ಹೇಳ್ತಾ ಇದಾರೆ. ಇವಾಗ ಕೋರ್ಟ್ ಮುಂದೆ ಏನ್ ಹೇಳ್ತಾ ಇದ್ರು ಸತ್ಯ ಹೇಳ್ತಾ ಇದಾರೆ. ಇವಾಗ ನೋಡಿ ಯಾವ ರೀತಿ ಪರಿಸ್ಥಿತಿ ಆಯ್ತು ಅಂದ್ರೆ, ಇವ್ರು ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡ್ದಿರಾ ಏನು ಅಲ್ಲಿ ನಿಜ ಏನ್ ಮಾಡ್ತಾರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಓವರ್ ಎಂಥೂಸಿಯಾಸಮ್ ಇಂದ ಇಲ್ದೇ ಇರೋ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡೋದು, ಪ್ಲಾಂಟ್ ಮಾಡೋದು. ಯಾಕೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗೆ ಮತ್ತೆ ಡಿಫೆನ್ಸ್ ಅಲ್ಲಿ ನಡೆಸೋರ್ಗೆ ಇದು ದಿನನಿತ್ಯ ನೋಡ್ತಾ ಇರ್ತೀರಿ. ಇವ್ರು ಓವರ್ ಎಂಥೂಸಿಯಾಸಮ್ ಇಂದ ಕೇಸ್ ನ ಹಾಳು ಮಾಡ್ತಾರೆ. ಅದ್ ಸತ್ಯ ಏನಿದೆಯೋ ಅದನ್ನೇ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಕೋರ್ಟ್ ಮುಂದೆ ಮಾಡಿದ್ರೆ ಬೇರೆ ರೀತಿ. ಅಲ್ಲಿ ನಡೆದಿರೋದೊಂದು, ಇವ್ರು ಕೋರ್ಟ್ ಮುಂದೆ ಇವ್ರನ್ನ ಇದ್ ಮಾಡ್ಲೇಬೇಕು, ಕನ್ವಿಕ್ಷನ್ ತಗೊಂಡ್ಲೇಬೇಕು ಅಂತ ಏನೇನೋ ಸಾಕ್ಷಿಗಳು ಸೃಷ್ಟಿ ಮಾಡೋದು, ಈ ರೀತಿ ಮಾಡೋದು ನಾವು ತಕರಾರೇ ಹೊರತು ನಾವು ಏನ್ ಮಾಡ್ತಾ ಇದ್ರಿ, ಅಲ್ಟಿಮೇಟ್ಲಿ ಅವ್ರು ಸತ್ಯನೋ ಸುಳ್ಳು ಅನ್ನೋದ್ರ ಬಗ್ಗೆ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಇದೀರಿ. ನಾವೇನ್ ಸುಳ್ಳೇ ಹೇಳ್ತಾ ಇದೀರಿ ಅಂತಾನು ಹೇಳ್ತಾ ಇಲ್ಲಲ್ಲ. ಈಗ ಹೇಳಿಕೆ ಕೊಟ್ಟಿದ್ದಾರೆ.